ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಯಾವ ರೀತಿಯಾಗಿರುವಂತಹ ಫಲಗಳಿದೆ, ಯಾವ ದಿನಗಳು ಸೂಕ್ತವಾಗಿದೆ, ಯಾವ ಬಣ್ಣದ ಒಂದು ಬಟ್ಟೆಗಳನ್ನು ಧರಿಸಬೇಕಾಗುತ್ತೆ, ಇದೆಲ್ಲದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಅದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಏಪ್ರಿಲ್ ತಿಂಗಳು ಕನ್ಯಾ ರಾಶಿಯವರಿಗೆ ಶ್ರಮದ ಫಲವನ್ನ ಅನುಭವಿಸುವಂತ ಕಾಲ ಅಂತ ಹೇಳ್ಬೋದು. ನೀವೇನು ಶ್ರಮ ಪಟ್ಟಿರ್ತೀರಲ್ವಾ, ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಈ ರಾಶಿಯವರು ಸ್ವಭಾವತಃ ಶಿಸ್ತಿನವರು, ಜವಾಬ್ದಾರಿಯುತರು ಮತ್ತು ಸೂಕ್ಷ್ಮ ವಿಷಯಗಳಿಗೂ ಕೂಡ ಗಮನವನ್ನ ಕೊಡುವವರು. ಈ ತಿಂಗಳಲ್ಲಿ ಗ್ರಹಗಳ ಚಲನೆ ನಿಮ್ಮಲ್ಲಿ ಕಾರ್ಯನಿಷ್ಠೆ ಮತ್ತು ಸ್ಪಷ್ಟತೆಯನ್ನ ಕೂಡ ಹೆಚ್ಚಿಸುತ್ತದೆ. ಅತಿಯಾಗಿ ಯೋಚನೆ ಮಾಡೋದು ಮತ್ತು ಚಿಂತೆ ಪಡುವಂತಹ ಸ್ವಭಾವವನ್ನ ನೀವು ನಿಯಂತ್ರಣದಲ್ಲಿ ಇಡಬೇಕಾಗತ್ತೆ. ಈ ತಿಂಗಳಲ್ಲಿ ಅಂತ ಹೇಳಿದ್ರೆ ಏಪ್ರಿಲ್ ತಿಂಗಳಲ್ಲಿ ನೀವು ನಿಮ್ಮ ಜೀವನವನ್ನ ಸರಿಪಡಿಸಲು ಮತ್ತು ಸುಧಾರಿಸಲು ಹೆಚ್ಚು ಗಮನವನ್ನ ಕೊಡ್ತೀರಿ. ಯಾವುದೇ ಒಂದು ಕೆಲಸವನ್ನ ಕೈಗೆತ್ತಿಕೊಂಡ್ರೆ ಅದರಲ್ಲಿ ನಿಖರತೆ ಇರುತ್ತೆ, ಕ್ರಮಬದ್ಧತೆ ಕೂಡ ಹೆಚ್ಚಾಗತ್ತೆ. ನೀವು ಯಾವುದೇ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಆಲೋಚಿತವಾಗಿರ್ತದೆ. ಕೆಲವೊಮ್ಮೆ ಸಣ್ಣ ವಿಷಯಗಳಲ್ಲೂ ಕೂಡ ಹೆಚ್ಚು ನೀವು ಗಮನ ಕೊಡೋದ್ರಿಂದ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ಬೋದು. ಉದ್ಯೋಗ ಕ್ಷೇತ್ರದಲ್ಲಿ ನೋಡೋದಾದ್ರೆ ಈ ತಿಂಗಳು ತುಂಬಾ ಉತ್ತಮವಾಗಿದೆ. ನೀವು ನಿಮ್ಮ ಪರಿಶ್ರಮದಿಂದ ಉತ್ತಮವಾದಂತಹ ಫಲವನ್ನ ಪಡಿತೀರಿ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆಗೆ ಪಾತ್ರರಾಗ್ತೀರಾ. ನೀವು ನಿಮ್ಮ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಮುಗಿಸುವುದರಿಂದ ಪ್ರಗತಿಯನ್ನ ಸಾಧಿಸ್ತೀರಿ. ಸಹೋದ್ಯೋಗಿಗಳಿಂದ ನೀವು ಹೆಚ್ಚಿನ ಒಂದು ಟೀಕೆಗೆ ಒಳಪಡ್ತೀರಾ. ಆದ್ದರಿಂದ ಸ್ವಲ್ಪ ಜಾಗೃತವಾಗಿರಿ. ಹಣಕಾಸಿನ ವಿಚಾರಕ್ಕೆ ಬಂದ್ರೆ ಹಣಕಾಸಿನ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿರುತ್ತೆ. ಹೆಚ್ಚು ಲಾಭನೂ ಅಲ್ಲ, ಹೆಚ್ಚು ಕಡಿಮೆನೂ ಅಲ್ಲ, ನಷ್ಟನೂ ಅಲ್ಲ, ಒಂಥರ ಮಧ್ಯಮ. ಆದಾಯ ಮತ್ತು ಖರ್ಚು ಎರಡೂ ಕೂಡ ಸಮತೋಲನದಲ್ಲಿ ಇರ್ತದೆ. ಹೂಡಿಕೆ ಮಾಡುವಾಗ ನೀವು ಬಹಳ ಜಾಗೃತೆಯನ್ನ ವಹಿಸಬೇಕಾಗತ್ತೆ. ಸೂಕ್ತವಾದಂಥ ಒಂದು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಅಥವಾ ಯಾರ್ದಾದ್ರೂ ತಿಳಿದವರ ಸಲಹೆಯನ್ನ ಪಡೆದು ಮುಂದುವರಿಬೇಕಾಗತ್ತೆ. ಪ್ರೀತಿಯ ಜೀವನದಲ್ಲಿ ಈ ತಿಂಗಳು ಶಾಂತವಾಗಿದೆ. ನೀವು ನಿಮ್ಮ ಭಾವನೆಗಳನ್ನ ಪ್ರಾಯೋಗಿಕವಾಗಿ ವ್ಯಕ್ತಪಡಿಸ್ತೀರಾ. ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳುವಂಥದ್ದು ಹೆಚ್ಚಾಗತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳೇನಾದ್ರೂ ಬರ್ಬೋದು, ಆದರೆ ಅದೆಲ್ಲವೂ ಕೂಡ ಸರಿಯಾಗ್ತಾ ಹೋಗುತ್ತೆ. ಯಾಕಂದ್ರೆ ಒಬ್ರಿಗೆ ಒಬ್ರು ಅರ್ಥ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತೀರಾ. ಕುಟುಂಬ ಜೀವನದಲ್ಲಿ ಈ ತಿಂಗಳು ತುಂಬಾ ಉತ್ತಮವಾಗಿರುತ್ತೆ. ಕುಟುಂಬದ ಜವಾಬ್ದಾರಿಗಳನ್ನ ನಿಭಾಯಿಸ್ತೀರಾ ನೀವು ಚೆನ್ನಾಗಿ. ಮನೆಯ ಕೆಲಸಗಳಲ್ಲಿ ಕೂಡ ತೊಡಗಿಸಿಕೊಳ್ತೀರಾ. ಹಿರಿಯರ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಇದ್ದೇ ಇರುತ್ತೆ. ಕುಟುಂಬದೊಂದಿಗೆ ಸಮಯವನ್ನ ಕಳೆಯುವುದು ನಿಮಗೆ ಸಂತೋಷವನ್ನ ನೀಡುತ್ತೆ. ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು, ಅದನ್ನು ಸುಲಭವಾಗಿ ನೀವು ಪರಿಹರಿಸಿಕೊಳ್ಳುವಂತ ಜಾಣ್ಮೆಯನ್ನ ಹೊಂದಿದ್ದೀರಿ. ನೀವು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಉತ್ತಮವಾಗಿದೆ. ಹೆಚ್ಚು ಗಮನದಿಂದ ಓದಿನ ಕಡೆ ಹೋಗ್ತೀರಾ. ಅದರಿಂದ ಒಳ್ಳೆಯ ಅಂಕಗಳನ್ನ ಪಡೆಯುವಂತ ಲಕ್ಷಣಗಳಿದೆ. ಪರೀಕ್ಷೆಗಳಲ್ಲಿ ಕೂಡ ಯಶಸ್ಸನ್ನ ನೀವು ಪಡಿತೀರಾ. ಹೊಸ ಹೊಸ ವಿಷಯಗಳನ್ನ ಕಲಿಯುವಂತ ಆಸಕ್ತಿ ನಿಮ್ಮಲ್ಲಿ ಹುಟ್ಟುಕೊಳ್ಳುತ್ತೆ. ತರಬೇತಿ ಅಥವಾ ಕೋರ್ಸ್ಗಳಿಗೆ ಸೇರ್ಬೋದು. ನೀವು ಯಾವುದಾದ್ರೂ ಈಗ ನಿಮ್ಗೆ ಇಷ್ಟವಾದಂತಹ ತರಬೇತಿ, ಇಷ್ಟವಾದಂತಹ ಕೋರ್ಸ್ಗಳಿಗೆ ಸೇರ್ಕೊಂಡು ಅಲ್ಲೂ ಕೂಡ ನೀವು ಯಶಸ್ಸನ್ನ ಪಡಿತೀರಿ. ಆರೋಗ್ಯದ ವಿಷಯದಲ್ಲಿ ನೋಡೋದಾದ್ರೆ ಈ ತಿಂಗಳು ಸ್ವಲ್ಪ ಎಚ್ಚರಿಕೆ ಅಗತ್ಯವಾಗಬೇಕಾಗತ್ತೆ. ಅಂದ್ರೆ ಮಾನಸಿಕವಾಗಿ ಒತ್ತಡವನ್ನ ನೀವು ಕಡಿಮೆ ಮಾಡ್ಕೋಬೇಕು. ನಿಮಗೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆಗಳು ಉಂಟಾಗ್ಬೋದು, ಆತಂಕ ಹೆಚ್ಚಾಗ್ಬೋದು. ಆದ್ರಿಂದ ಯೋಗ, ಧ್ಯಾನ ಮತ್ತು ಸರಿಯಾದಂಥ ಆಹಾರದಿಂದ ಆರೋಗ್ಯವನ್ನ ಕಾಪಾಡಬಹುದು. ನಿಮಗೆ ಶುಭ ದಿನಗಳು ಮತ್ತೆ ಸೂಚನೆಗಳು ಯಾವುದು ಅಂದ್ರೆ, ಶುಭ ದಿನಗಳು 3ನೇ ತಾರೀಕು, 9ನೇ ತಾರೀಕು, 15, 21, 27. ಶುಭ ಬಣ್ಣ ಹಸಿರು ಹಾಗೂ ಬಿಳಿ. ಶುಭ ಸಂಖ್ಯೆ 5. ನಿಮಗೆ ಒತ್ತಡ ಹೆಚ್ಚಾಗತ್ತೆ, ಕಷ್ಟಗಳು ಬರುತ್ತೆ, ಸಮಸ್ಯೆಗಳಿದೆ ಅಂತಾಗ ಬುಧವಾರ ನೀವು ಗಣೇಶನ ಪೂಜೆಯನ್ನ ಮಾಡಬೇಕು. ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸುವುದು ಶುಭ. ಓಂ ಬುಧಾಯ ನಮಃ ಅನ್ನುವಂಥ ಮಂತ್ರವನ್ನು ನೀವು ಜಪಿಸಬೇಕಾಗತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಈ ಮಂತ್ರವನ್ನು ಜಪಿಸೋದ್ರಿಂದ ಉತ್ತಮವಾದಂಥ ಒಂದು ಪ್ರಗತಿಯನ್ನ ಕಾಣೋದಕ್ಕೆ ಸಾಧ್ಯ ಆಗತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಏಪ್ರಿಲ್ ತಿಂಗಳು ಕನ್ಯಾ ರಾಶಿಯವರಿಗೆ ಶಿಸ್ತಿನ ಫಲವನ್ನ ನೀಡುವಂತ ಕಾಲ. ಅತಿಯಾದ ಚಿಂತೆ ಮತ್ತೆ ಟೀಕೆ ಮಾಡುವಂಥ ಸ್ವಭಾವವನ್ನು ನಿಯಂತ್ರಿಸಬೇಕು. ಹಣಕಾಸಿನ ವಿಚಾರದಲ್ಲಿ ನೀವು ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಬೇಕಾಗತ್ತೆ. ಇವಿಷ್ಟು ಕನ್ಯಾ ರಾಶಿಯ ತಿಂಗಳ ಭವಿಷ್ಯವಾಗಿದೆ. ಧನ್ಯವಾದಗಳು.